ನಿಮ್ಮ ಪ್ರೀತಿ ಹರಿಣಿ ಮಾತಾಡ್ತಿದ್ದೀನಿ. ಇವತ್ತು ಕೆಲವೊಂದು ಪ್ರಾಡಕ್ಟ್ನ ನಾನು ಮೀಶೋಯಿಂದ ಬೈ ಮಾಡಿದ್ದೀನಿ. ಅದರ ರಿವ್ಯೂ ಕೊಡೋಣ ಅಂತ ನಾನು ಕೂತೀನಿ. ಬಟ್ ನಾನು ಎಲ್ಲನೂ ಒಟ್ಟಿಗೆ ಕೊಡಬೇಕು ಅಂತ ಅಂದ್ಕೊಂಡೆ. ಬಟ್ ಏನಪ್ಪ ಅಂದರೆ ಈ ಮೀಶೋದವ್ರು ಇದ್ದಾರಲ್ಲ, ಒಂದೊಂದು ಸಲ ಒಂದೇ ಟೈಮಲ್ಲಿ ಬುಕ್ ಮಾಡಿದ್ರು ಪ್ರಾಡಕ್ಟ್ ಕಳಿಸುವಾಗ ಒಂದೊಂದು ದಿನಕ್ಕೆ ಕಳಿಸ್ತಾರೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ಅದಕ್ಕೆ ನಾನು ಬಟ್ ರಿಟರ್ನ್ ಇದ್ದರೆ ಕಷ್ಟ ಆಗುತ್ತಲ್ವ, ಅದಕ್ಕೆ ಅವತ್ತೇ ಓಪನ್ ಮಾಡಿದೆ. ನಾನು ಎಲ್ಲನೂ ಒಟ್ಟಿಗೆ ಓಪನ್ ಮಾಡೋಕ್ಕಾಗಿಲ್ಲ. ಬಟ್ ಪರವಾಗಿಲ್ಲ, ನಿಮಗೆ ರಿವ್ಯೂ ಕೊಡಬೇಕು ಅಂತ ಎಲ್ಲ ವಿಡಿಯೋನೂ ಶೇರ್ ಮಾಡ್ತಿದ್ದೀನಿ ಇವತ್ತು. ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆದರೆ ಬೈ ಮಾಡ್ಬೋದು. ನಾನು ಪ್ರತಿಯೊಂದು ಲಿಂಕ್ನೂ ಕೂಡ ಹಾಕ್ತೀನಿ, ಹಾಗೆ ಫೋಟೋನು ಅಟ್ಯಾಚ್ ಮಾಡಿರ್ತೀನಿ. ಸೊ ಬನ್ನಿ ನೋಡೋಣ ಹೇಗಿದೆ. ಮೊದಲಿಗೆ ನಾನು ಬ್ಲೌಸ್ ತೊಗೊಂಡಿದ್ದೇನೆ. ಅಂದರೆ ನನ್ನ ಸಾರಿ ಇತ್ತು ಪಿಂಕ್ ಕಲರ್, ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಲೌಸ್ ತೊಗೊಂಡಿದ್ದೆ. ಬಟ್ ಏನಪ್ಪ ಅಂದರೆ ಪಿಂಕ್ ಕಲರ್ ನಾನು ಬುಕ್ ಮಾಡಿದ್ದೆ, ಬಟ್ ಇದು ಸ್ವಲ್ಪ ಕಲರ್ ಚೇಂಜ್ ಬಂದಿತ್ತು. ಬಟ್ ಪರವಾಗಿಲ್ಲ, ಬೇರೆ ಯಾವುದಕ್ಕಾದ್ರೂ ಬ್ಲೌಸ್ ಮ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ಫಿನಿಶಿಂಗ್ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಬಟ್ ಹ್ಯಾಂಡ್ ಈ ಥರ ಫುಲ್ ಬೆಲೂನ್ ಥರ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ಕ್ಲೀನಾಗಿ ಕೂತ್ಕೊಳ್ಳಲ್ಲ ಹಾಕಿದ್ಮೇಲೆ, ವೇರ್ ಮಾಡಿದ್ಮೇಲೆ. ಸೊ ಇದನ್ನು ರಿಟರ್ನ್ ಮಾಡಿದೆ. ನಿಮಗೇನಾದರೂ ಇಷ್ಟ ಆದರೆ ಬೈ ಮಾಡ್ಬೋದು. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಓಕೆ ಅಂತ ಅನಿಸುತ್ತೆ. ಇದ್ರ ಪ್ರೈಸ್ ಬಂದು 347 ಅಂತ ನನಗೆ ಬಂದಿತ್ತು. ಬಟ್ ಈಗ ಸರ್ಚ್ ಮಾಡಿದರೆ 357 ಅಂತ ಬರ್ತಾ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಮ್ಮ ಅಪ್ಪುರಂದು ಟೀ ಶರ್ಟು. ಅವಳು ಫುಲ್ ಹ್ಯಾಂಡ್ ಟೀ ಶರ್ಟ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಸೊ ಅವಳೇ ಓಪನ್ ಮಾಡ್ತೇನೆ ಅಂತ ಹೇಳಿದ್ಲು, ಅದಕ್ಕೆ ಓಕೆ ಅಂತ ಹೇಳಿದೆ. ಇದರ ರೇಟ್ ಬಂದು 112 ರುಪೀಸ್. ನನಗೆ 100 ರುಪೀಸ್ಗೆ ಸಿಕ್ತು ಅಂತ ಅನಿಸ್ಬೋದು. ಅಂದರೆ ಆಫರ್ ಇತ್ತು ಕಾಣಬೇಕು ಆ ದಿವಸ. ಸೊ ಬಟ್ ಓಕೆ, ತೊಂದರೆ ಇಲ್ಲ, ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು, ಅಪುರನಿಗೂ ಇಷ್ಟ ಆಯಿತು. ಅವಳ ಸೈಜ್ ಬಂದು XS. 100 ರುಪೀಸ್ಗೆ ಆರಾಮಾಗಿ ಬೈ ಮಾಡ್ಬೋದು ಅಂತ ಅನ್ಕೊತೀನಿ. ಇವಾಗ ಶಾಪಲ್ಲಿ ಹೋದರೆ ಮೇ ಬಿ 250-300 ಅಂತ ಹೇಳ್ತಾರೆ. ಸೇಮ್ ಇದೆ, ಕಲರ್ ಎಲ್ಲ ಹಾಗೇ ಇದೆ. ಬಟ್ ಸ್ವಲ್ಪ ನಮ್ಮ ಕ್ಯಾಮರಾದಲ್ಲಿ ಸ್ವಲ್ಪ ಲೈಟಾಗಿ ಕಾಣ್ತಿದೆ. ಬಟ್ ಚೆನ್ನಾಗಿದೆ ಕಲರ್ ಕೂಡ. ಓಕೆ, ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಯಾಂಡಲು. ನನ್ನ ಫೇವ್ರೇಟು, ನನಗೆ ಎಷ್ಟಿದ್ರು ಸಾಕಾಗಲ್ಲ. ನನಗಂತೂ ತುಂಬಾ ಇಷ್ಟ ಸ್ಯಾಂಡಲ್ ಅಂದರೆ. ಓಕೆ, ಅಪೂರ್ವ ಓಪನ್ ಮಾಡ್ತಿದ್ದಾಳೆ. ಬಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾಂಡಲ್. ಅಂದರೆ ಏನಂದರೆ ನಮ್ಮ ಮೀಶೋದವ್ರು ಕೆಲವೊಂದು ಸತಿ ಹೀಗೆ ಮಾಡೋದು. ಯಾವಾಗಲೂ ನಾವು ಬುಕ್ ಮಾಡಿರೋ ಸೈಜನ್ನ ಕಳಿಸಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ. ನಾನು ಸ್ವಲ್ಪ ದೊಡ್ಡದಾಯಿತು, ಬಟ್ ನಾನು ರಿಟರ್ನ್ ಮಾಡಿಲ್ಲ. ಯಾಕಂದರೆ ಇನ್ನೊಂದು ಸಲ ರಿಟರ್ನ್ ಮಾಡಿದರೆ ಈ ಥರ ಸ್ಯಾಂಡಲ್ ಸಿಗುತ್ತೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮೀಶೋದಲ್ಲಿ ಮಾಡ್ತಿರೋದು ಹಾಗೇ. ಬಟ್ ಓಕೆ, ಸ್ವಲ್ಪ ದೊಡ್ಡದಾಯಿತು, ಬಟ್ ಚೆನ್ನಾಗಿದೆ. ಯಾಕೆಂದರೆ ವರ್ತ್ ಅನಿಸುತ್ತೆ. 100 ರುಪೀಸ್ಗೆ ಯಾರು ಕೊಡ್ತಾರೆ ಈ ಥರ ಚಪ್ಪಲಿ ಅಲ್ವಾ? ಬಟ್ ಇವಾಗ ತೋರಿಸ್ತಾ ಇದೆ 166 ರುಪೀಸ್. ಬಟ್ ನಾನು ತಗೊಳ್ಳುವಾಗ 100 ರುಪೀಸ್. ಈ ಸೈಡಲ್ಲಿ ನಮ್ಮ ಅಪ್ಪ ಒಂದು ಸ್ಕಿಟ್ ಪ್ರಾಕ್ಟೀಸ್ ಆಗ್ತಾ ಉಂಟು, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಂಡರ್ ಸ್ಕರ್ಟ್ ಅಂತ ಹೇಳ್ತಾರೆ, ಅದೇ ಊಪ್ ಸ್ಕರ್ಟ್ ಅಂತ ಹೇಳ್ತಾರೆ. ಅಂದರೆ ಇದು ಈ ಲೆಹೆಂಗಾ ಅಥವಾ ಗೌನ್ ಥರ ಬರುತ್ತಲ್ಲ, ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ರಿಂಗ್ ಥರ ಬರುತ್ತೆ ಕೆಳಗಡೆಯಿಂದ, ಚೆನ್ನಾಗಿತ್ತು. ಬಟ್ ಪ್ರೈಸ್ ಬಂದುಬಿಟ್ಟು ನಾನು ತೊಗೊಳ್ಳುವಾಗ 566 ಏನಾಯಿತು. ಬಟ್ ಇವಾಗ 466 ರುಪೀಸ್ಗೆ ಸಿಗುತ್ತೆ. ಬಟ್ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಅಪೂರ್ವನೊಂದು ಫೋಟೋಶೂಟ್ ಇತ್ತು, ಸೊ ಅದಕ್ಕೆ ಬೈ ಮಾಡಿದೆ. ಬಟ್ ನಿಮಗೆ ಇದು ನೆಸೆಸರಿ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಸುಮ್ಮನೆ ವೇಸ್ಟು ಅಂತ ಅನಿಸ್ತಾ ನನಗೆ. ನೆಕ್ಸ್ಟು ಬ್ಯಾಂಗಲ್ ತೊಗೊಂಡಿದ್ದೆ. ಬ್ಯಾಂಗಲ್ಸ್ ಅಂದರೆ ನನಗೆ ಪ್ಲೇನ್ ಬ್ಯಾಂಗಲ್ಸ್ ತುಂಬಾ ಇಷ್ಟ. ಬಟ್ ಅದು ಸೈಜ್ ಸ್ವಲ್ಪ ಆಚೆ ಆಗಿದೆ. ನಾವು ಆಗಲೇ ಹೇಳಿದ್ನಲ್ಲ, ಹಾಗೆಯೇ ಮೀಶೋದವ್ರು ಮಾಡೋದು. ಬಟ್ 24 ಸೈಜ್ ಕಳಿಸಿದ್ದಾರೆ, 26 ಸೈಜ್ ಅಂತ ಹೇಳಿದ್ದೆ. ಪ್ರೈಸ್ ಬಂದುಬಿಟ್ಟು ನಾನು ತೊಗೊಳ್ಳುವಾಗ 100 ರುಪೀಸ್ ಇತ್ತು. ಇವಾಗ 146, 136, 170 ಹಾಕಿ ತೋರಿಸ್ತದೆ. ಬಟ್ ಓಕೆ ಅಂತ ಅನಿಸ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇನ್ನರ್ ವೇರ್ ಸೆಟ್ಟಿಂಗ್ ಬಾಕ್ಸ್ ಅಂತ ಹೇಳ್ಬೋದು ಇದಕ್ಕೆ. ನಮ್ಮ ಅಪೂರ್ವ ಏನು ನೋಡಿ ಇವಾಗ ಓಪನ್ ಮಾಡ್ತಿರೋ ಸ್ಟೈಲ್ ನೋಡೋದೇ ಬೈತಾ ಇದ್ದೆ ನಾನು. ಆ ಥರ ಓಪನ್ ಮಾಡಿದ್ರೆ ರಿಟರ್ನ್ ಮಾಡೋಕ್ಕಾಗುತ್ತಾ? ಇಲ್ವಲ್ಲ. ಕೆಲವೊಂದು ಸತಿ ರಿಟರ್ನ್ ಆಗಿದ್ರೆ ಕಷ್ಟ ಆಗುತ್ತೆ ಆ ಥರ ಓಪನ್ ಮಾಡಿದ್ರೆ. ಬಟ್ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಓಪನ್ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಇದು ಇಷ್ಟ ಆಯಿತು ಅಂತಲೂ ಹೇಳೋಕ್ಕೆ, ಇಷ್ಟ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಚೆನ್ನಾಗಿದೆ. ಬಟ್ ಸೈಡಲ್ಲಿ ಏನಾದರೂ ಜಿಪ್ ಥರನ ಅಥವಾ ಅಂಟಿಸೋ ಥರದ್ದು ಏನಾದರೂ ಬಂದಿದ್ದರೆ ಚೆನ್ನಾಗಿತ್ತು. ನಮ್ಮ ಅಪೂರ್ವ ಎಲ್ಲನೂ ಇನ್ನರ್ ವೇರನ್ನು ಅಲ್ಲಿ ಬಿಸಾಡ್ತಾಳೆ ಅಂತ ಅವಳಿಗೋಸ್ಕರ ನಾನು ಬುಕ್ ಮಾಡಿದ್ದೆ.
ಬಟ್ ನೀಟಾಗಿ ಇಡ್ಬೋದು ಇದಿದ್ರೆ ಮಕ್ಕಳು ನೀಟಾಗಿ ಇಡ್ತಾರೆ. ಬಟ್ ಏನಂದರೆ ಇದು ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ಆ ಸೈಡಲ್ಲಿ ಏನೂ ಇಲ್ಲ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.